ಹೆಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಫ್ರೆಂಡ್ಸ್, ಇದೊಂದು ವಿಡಿಯೋ ಅಂದರೆ ನಾಳೆ SSLC ರಿಸಲ್ಟ್ ಯಾವ ವೆಬ್ಸೈಟಲ್ಲಿ ಚೆಕ್ ಮಾಡಬೇಕಂತ. ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್, ವೆಬ್ಸೈಟ್ ಅಂದರೆ ಫ್ರೆಂಡ್ಸ್ ಇದೊಂದು ಟೆಲಿಗ್ರಾಮ್ ಗ್ರೂಪ್ ಇದೆ, ಎಕ್ಸಾಮ್ ರಿಸಲ್ಟ್ ಇನ್ಫೋ. ಫ್ರೆಂಡ್ಸ್, ಇದು ಎಲ್ಲ ಥರದ ಎಕ್ಸಾಮ್ ರಿಸಲ್ಟ್ ಕೂಡ ಇಲ್ಲೇ ಇದು ಮಾಡುತ್ತೆ, ಅಪ್ಲೋಡ್ ಮಾಡುತ್ತೆ. ಪ್ರತಿಯೊಂದು ಎಕ್ಸಾಮ್, ಪ್ರತಿಯೊಂದು ನಮ್ಮದು ದೇಶದಲ್ಲಿರೋ ಪ್ರತಿಯೊಂದು ಸ್ಟೇಟು ಡಿಸ್ಟಿಕ್ಕಿಂದು ಎಲ್ಲ ಎಕ್ಸಾಮ್ ಲಿಂಕ್ ಕೂಡ ಇರುತ್ತೆ. ಫ್ರೆಂಡ್ಸ್, ಇಲ್ಲಿ ಏನು ಮಾಡ್ಬೇಕಂದ್ರೆ, ಇಲ್ಲಿ ಅವರು ನಾಳೆ ಅಪ್ಲೋಡ್ ಮಾಡ್ತಾರೆ. ಈ ಒಂದು ಟೆಲಿಗ್ರಾಮ್ ಲಿಂಕ್ ಬೇಕಾದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಕಿರ್ತೀನಿ, ಅದನ್ನು ನೋಡ್ರಂತೆ. ಫ್ರೆಂಡ್ಸ್, ನೀವು ಇಲ್ಲಿ ಮೊದಲು ಏನು ಮಾಡ್ಬೇಕಂತೆ, ಸೆಕ್ಷನ್ ರಿಸಲ್ಟ್ ಅಂತ ಹೊಡಿಬೇಕು. ಫ್ರೆಂಡ್ಸ್, ರಿಸಲ್ಟ್ ಬಂದಾದ್ಮೇಲೆ ಇಲ್ಲಿ ಇದೆ ಫ್ರೆಂಡ್ಸ್, ಯಾವುದೇ ರಿಸಲ್ಟ್ ಬೇಕು ಎಲ್ಲ ಇದೆ. ಫ್ರೆಂಡ್ಸ್ ನೋಡಿ, ಕರ್ನಾಟಕ SSLC ರಿಸಲ್ಟು ಎಲ್ಲ ರಿಸಲ್ಟ್ ಇದೆ. ಫ್ರೆಂಡ್ಸ್ ನೋಡಿ, ಎಲ್ಲ ಥರ ಇಲ್ಲಿ ಕರ್ನಾಟಕ SSLC ರಿಸಲ್ಟ್, ಇದನ್ನು ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾದ್ಮೇಲೆ ಆ್ಯಡ್ಸ್ ಇರುತ್ತೆ, ಅದೆಲ್ಲ ಹೋಗೋದನ್ನು ಸ್ವಲ್ಪ ವೇಟ್ ಮಾಡಬೇಕು. ವೇಟ್ ಆದಮೇಲೆ ಕೆಲವು ಸ್ವಲ್ಪ ನೀವು ಸ್ಕ್ರೋಲ್ ಮಾಡ್ದಂಗೆ ಫ್ರೆಂಡ್ಸ್ ಇಲ್ಲಿ ನೋಡಿ, ಇಲ್ಲೊಂದು ಲಿಂಕ್ ಇರುತ್ತೆ, ಕ್ಲಿಕ್ ಕೇರ್ ಆ್ಯಕ್ಟಿವ್ ಸೋನು. ಇಲ್ಲಿ SSLC ರಿಸಲ್ಟು ಮೀನ್ಸ್ ಈ ಒಂದು ಲಿಂಕನ್ನು ನೀವು ಕ್ಲಿಕ್ ಮಾಡಿದಾದ್ಮೇಲೆ ನೀವು ಇಲ್ಲಿ ಬರ್ತೀರ. ಇವರು ಇಲ್ಲಿ ಇನ್ನೂ ಅಪ್ಲೋಡ್ ಆದಮೇಲೆ ಆ ಒಂದು ಲಿಂಕಿಗೆ ನೀವು ಡೈರೆಕ್ಟ್ ಹೋಗ್ತೀರಾ. ಅದು ಇನ್ನೂ ಲಿಂಕು ಜನ್ರೇಟ್ ಆಗಲಿಲ್ಲ, KSCB ಇನ್ನೂ ಅಪ್ಲೋಡ್ ಮಾಡಲಿಲ್ಲ. ಸರ್ವರ್ ಇದಿದೆ, ಅದವ್ರು ಹಾಕಾದ್ಮೇಲೆ ಸರ್ವರ್ ಇದಾಗುತ್ತೆ, ಆ್ಯಕ್ಟಿವೇಟ್ ಆಗುತ್ತೆ. ಅದಕ್ಕಾಗಿ ನೀವು ಇದೊಂದು ಲಿಂಕ್ ನೋಡಿ ಫ್ರೆಂಡ್ಸ್, ಇಲ್ಲಿ ಇನ್ನೂ ಏನು ಬರಲಿಲ್ಲ ನೋಡಿ. ದ್ವಿತೀಯ ವಾರ್ಷಿಕ ಪೊಲ್ಯೂಷನ್ ಪ್ರಕರಣ ಅದಷ್ಟೇ ಇದೆ. ನಾಳೆ ಇದ್ರ ಕೆಳಗೆ ಬರುತ್ತೆ SSLCದು ಇದೇ ಥರ ಬರುತ್ತೆ. ನೀವು ಅದನ್ನು ಕ್ಲಿಕ್ ಮಾಡಾದ್ಮೇಲೆ ನಿಮ್ಮ ರಿಜಿಸ್ಟರ್ ನಂಬರ್ ಹಾಕಾದ್ಮೇಲೆ ರಿಜಿಸ್ಟರ್ ನಂಬರ್ ಹಾಕಿ ನೀವೆಲ್ಲ ನಿಮ್ಮದೆಲ್ಲ ರಿಸಲ್ಟ್ ನೋಡ್ಬೋದು. ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್, ಯಾರು ಹೆದರ್ಲಿಕ್ಕೆ ಹೋಗಬೇಡಿ, ಎಲ್ಲರೂ ಪಾಸ್ ಆಗ್ತೀರಾ ಖಂಡಿತ. ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಿದ್ದೀನಿ ಫ್ರೆಂಡ್ಸ್. ಯಾರೂ ಭಯ ಪಡ್ಕೊಳಿಕ್ಕೆ ಹೋಗಬೇಡಿ, ಏನಾಗೋದಿಲ್ಲ, ಪಾಸ್ ಮಾಡ್ತಾರೆ. ಎಲ್ಲರಿಗೂ ಆಲ್ ದ ಬೆಸ್ಟ್.